The Fibonacci sequence is defined by A1 which is equal to A2 which is equal to 1. ಅದಾಯಿತು ಅಂದಮೇಲೆ AN is equal to AN minus 1 plus AN minus 2 ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ನಮಗೆ AN ಸಿಗುತ್ತೆ. ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ AN plus 1 by AN for N is equal to 1 2 3 4 5. ಸೊ ಇದನ್ನು ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಾವು A1 ಇದೆ 2 ಇದೆ 3 ಕಂಡುಹಿಡಿಬೇಕಾಗುತ್ತೆ ಅಲ್ವಾ. ಯಾಕಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಡಿವೈಡ್ ಮಾಡೋಣ. ಇಲ್ಲಿ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ತಲೆನೋವು ಅವೆಲ್ಲ ಬೇಡ, ಸಪ್ರೇಟಾಗಿ ಮಾಡೋಣ. ಸೊ ಇದು A3 minus 1 ಪ್ಲಸ್ A3 minus 2 ಆಗುತ್ತೆ ಇದು. ಸೊ ಹಾಗಾಗಿ ದಿಸ್ ಇಸ್ A2 ಪ್ಲಸ್ A1. ಸೊ ದ್ಯಾಟ್ ವುಡ್ ಬಿ 1 plus 1, that is 2. Next is A4, which is A4 minus 1 plus A4 minus 2. So that would be A3 plus A2, which is 3 ಅಂದರೆ ಎಷ್ಟು ಹುಡುಗರ 3 2 plus 1 3 ಆಗುತ್ತೆ ಇದು. ಸರಿನಾ? ಮತ್ತು ಮುಂದೆ A5. ಸೊ A5 minus 1 that is A4 plus A3 ಆಗುತ್ತಿದ್ದು. ಸೊ A4 ಎಷ್ಟು 3 ಪ್ಲಸ್ ಡೈರೆಕ್ಟ್ ಇಲ್ಲೇ ಬರ್ತೀನಿ 3 ಪ್ಲಸ್ 2 that is 5. ನೆಕ್ಸ್ಟು A6 is A5 plus A4 that is 5 plus 3 8 ಅಲ್ವಾ. ಸೊ ಕೊನೆಯದಾಗಿ ಸೀಕ್ವೆನ್ಸ್ ಬರೀರಿ ಅಂತ ಹೇಳ್ತಾರೆ. ಸೊ ದ ಸೀಕ್ವೆನ್ಸ್ ಇದರದ್ದು ಸೀಕ್ವೆನ್ಸ್ ಅದರದ್ದಲ್ಲ. ಸೊ ಇಲ್ಲಿ ನಾವು A2 by A1 ಇಂದ ಶುರು ಮಾಡ್ಕೊಬೇಕು. A2 by A1 is 1 1 by 1 is 1 ಅಲ್ವಾ. ನೆಕ್ಸ್ಟು A3 by A2 ಕಂಡುಹಿಡಿಯೋಣ. A3 ಒಂದು 2 3 5 8 ಹಾಂ ಸರಿ, ಇದು ಫಸ್ಟ್ ಬರ್ಕೊಂಬಿಡ್ತೀನಿ ರೀ. ಸೊ ದಿಸ್ ಇಸ್ A3 ಬಂದು 2 by 1 ಆಗುತ್ತಿದ್ದು. ಮತ್ತಿದು A4 by A3 ಕಂಡುಹಿಡಬೇಕು ನಾವು. A4 ಬಂದು 3 by ಇದು 2 ಆಗುತ್ತೆ. ನೆಕ್ಸ್ಟು A5 by A4 ಮಾಡಬೇಕು. A5 5 ಆಗುತ್ತೆ, ಇದು 3 ಆಗುತ್ತೆ. ಕೊನೆಯದಾಗಿ A6 by A5 ಮಾಡ್ಕೊತಾ ಇದ್ದೀವಿ. ದಿಸ್ ಇಸ್ 5 ಆ್ಯಂಡ್ ದಿಸ್ ಇಸ್ 8. ಸೊ ಫೈನಲಿ ದ ಸೀಕ್ವೆನ್ಸ್ ಏನಪ್ಪ ಅಂತ ಹೇಳಿದ್ರೆ 1 2 by 1 3 by 2 5 by 3 ಮತ್ತು 8 by 5. ಸರಿನಾ? ಸೊ ಹಾಂ, ಇದೆ ನಿಮ್ಮ ಉತ್ತರ.